ಇವತ್ತು 2026 ಹೊಸ ವರ್ಷ ಇಂಗ್ಲೀಷರು ಬಿಟ್ಟೋಗಿದ್ದ ದಿನ ಇದು. ನಮ್ಮ ಹೊಸ ವರ್ಷ ಯುಗಾದಿ ಹೊಸ ವರ್ಷ, ಇಂಗ್ಲೀಷರು ಬಿಟ್ಟೋಗಿದ್ದು ಇದು ಹೊಸ ವರ್ಷನ ಎಲ್ಲ ಆಚರಣೆ ಮಾಡ್ತಾ ಇದ್ವಿ ಅವತ್ತಿಂದ ಇವತ್ತರೆಗೂ. ಈಗ ನಾವು ಕೂಡ ನಮ್ಮ ಕ್ಷೇತ್ರದ ಶಾಸಕರು, ನಾವು ಸ್ನೇಹಿತರು, ನಮ್ಮ ಅಧ್ಯಕ್ಷರು, ನಮ್ಮ ಡಿ ಶಿವಣ್ಣವರು, ನಮ್ಮ ಮಲೇಶಪ್ಪರು ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರೆಲ್ಲ ಬಂದು ಇವತ್ತು ಅವ್ರಿಗೆ ಶುಭಾಶಯವನ್ನು ಕೋರ್ತಾರೆ. ಇವತ್ತು ಜನ್ಮದಿನ ಅವ್ರದ್ದು. 55 ವಸಂತಗಳನ್ನು ದಾಟಿ 56ನೇ ವಸಂತಕ್ಕೆ ದಾಟಿ ಕಾಲಿಡ್ತಾ ಇದ್ದಾರೆ. ಇವರು ಬದುಕಿನಲ್ಲಿ ತಿರುಗಿ ನೋಡೋದ್ರ ಹಿಂದೆಗೆ ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ರೈತನಾಗಿ ಹುಟ್ಟಿ ಹಳ್ಳಿಗಾಡಿನಲ್ಲಿ ಬೆಳೆದು ಬೆಂಗಳೂರು ಬಂದು ಒಂದಷ್ಟು ಆಸ್ತಿ ಮಾಡಿ ಕೆಲಸ ಮಾಡಿ ಕಾಂಟ್ರಾಕ್ಟ್ ಆಗಿ ರಾಜಕಾರಣದಲ್ಲಿ JDS ಅಲ್ಲಿ ಇದ್ದೆ, ಈಗ ನಮ್ಮ ಜೊತೆ ಇದ್ದೆ. ಅವರು ಒಂದು ಕ್ಯಾಂಡಿಡೇಟ್ ಆ ಭಾಗದಲ್ಲಿ ಒಂದಷ್ಟು ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಈ ಸರಿ ಅವರು ಕೂಡ ಒಳ್ಳೇದಾಗಲಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ಭಗವಂತ ಒಳ್ಳೇದು ಮಾಡಲಿಕ್ಕೆ ಸಂದರ್ಭ ಕೇಳ್ಕೊಡ್ತೀನಿ. ಒಳ್ಳೇದಾಗಲಿ, ಇದು ಒಳ್ಳೇದಾಗಿಲ್ಲ ಅವ್ರಿಗೆ, ಅದಕ್ಕೆ ಈ ಸರಿ ಒಳ್ಳೇದಾಗಲಿ ಅಂತೇಳಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಚುನಾವಣೆ ಗೆಲ್ಲಲಿ ಅಂತ ಹೊಸ ವರ್ಷದಲ್ಲಿ ಅವ್ರ ಜನ್ಮದಿನಕ್ಕೋಸ್ಕರ ಶುಭಾಶಯ ಕೊಡ್ಲಿಕ್ಕೆ ನಾವೆಲ್ಲ ಬಂದಿದ್ವಿ. ಭಗವಂತ ಸದಾ ಒಳ್ಳೇದು ಮಾಡಲಿ ಅಂತ ಹೇಳಿ ಬಯಸ್ತೇನೆ. ಪ್ರಕಾರ ಅವತ್ತೇ ಬಂದಿರೋದ್ರಿಂದ ಸಂಡೇ 2026ರ ಈ ಸಂದರ್ಭದಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಇವತ್ತು ನಮ್ಮ ಡಿ ಶಿವಣ್ಣವರ ಹುಟ್ಟುಹಬ್ಬದ ಕಾರ್ಯ ನಿಮಿತ್ತ ನಮ್ಮ ನಾಯಕರ ಜಯರಾಮಣ್ಣವ್ರ ಜೊತೆ ಬಂದು ಅವರಿಗೆ ಶುಭಾಶಯವನ್ನು ಕೋರಿದ್ವಿ. ಅವ್ರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು. ಕರ್ನಾಟಕ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ರಾಜ್ಯಕ್ಕೆ ಈ ಕನ್ನಡ ನಾಡಿಗೆ ಶಾಂತಿ ನೆಮ್ಮದಿ ಸಿಗಲಿ. ಹಾಗೆ ಈ ಹೊಸ ವರ್ಷದಲ್ಲೂ ನಮ್ಮ ಭಾಗದ ದೇವರಾಪುರದ ನಾಯಕರಾದಂಥ ಡಿ ಶಿವಣ್ಣವರು, ಅವ್ರ ಬಗ್ಗೆ ತುಂಬ ಮಾತಾಡೋದು ತುಂಬ ಎಷ್ಟು ಹೇಳಿದ್ರು ಸಾಲದು. ಅವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತಮ್ಮ ಮುಖಾಂತರ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ನೆಮ್ಮದಿಯಿಂದಿರಲಿ. ಈ ವರ್ಷ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಮಳೆ ಬೆಳೆ ಎಲ್ಲ ಚೆನ್ನಾಗಲ್ಲ. ಯುವಕರಿಗೆ ಒಂಥರ ದೇವರಿದ್ದಂಗೆ ಅವರು. ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಜಾಸ್ತಿ ಏನು ಹೇಳೋಷ್ಟು ನಮ್ಗೆ ಇಲ್ಲ. ಆದ್ರಿಂದ ಅವರು ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಟ್ಟು ವೃದ್ಧಿ ಆಗ್ಲಿ ಅಂತ ಹೇಳಿ ನಾವು ಒಂದ್ ದಿವಸ ನಮ್ಮ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ನಾವು ನೋಡಕ್ಕೆ ಬಯಸ್ತಾ ಇದೀವಿ. ಏನೇ ಆದ್ರೂ ಕೂಡ ಅವ್ರು ಯಾರು ಎಷ್ಟೇ ಹೊಗಳಿದ್ರು ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ. ಅವ್ರದ್ದು ನಮ್ಮ ಹಿಂದೆ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಅಂಬರೀಷ್ ಅಣ್ಣ ಅಂತ ಇದ್ರು. ಆ ರೀತಿನಲ್ಲಿ ನಮ್ ಶಿವಣ್ಣವ್ರು ಬೈದ್ರೇನೆ ನಮ್ಗೆ ಬಹಳ ಖುಷಿ. ಬೈದೋದ್ರೆ ಬಹಳ ನೋವಾಗುತ್ತೆ ನಮ್ಗೆ. ಅದರಿಂದ ಅವರು ಇನ್ನು ಉತ್ತುಂಗಕ್ಕೆ ಬೆಳಿಲಿ, ನಮ್ಗೆಲ್ಲರಿಗೂ ಮಾರ್ಗದರ್ಶಿ ಆಗಿ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಚೆನ್ನಾಗಿರ್ಲಿ ಅಂತ ಬಯಸ್ತೇವೆ.